ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ವಿಡಿಯೋಗ್ರಾಫರ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚುನಾವಣಾ ಕರ್ತವ್ಯದಲ್ಲಿ ಕರ್ತವ್ಯ ನಿರ್ಲಕ್ಷ್ಯ ಆರೋಪವನ್ನ ತೋರಿಸಿದ್ದಾರೆ ಅಂತ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇಬ್ಬರು ವಿಡಿಯೋಗ್ರಾಫರ್ಗಳ ವಿರುದ್ಧ ಇದೀಗ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಚುನಾವಣಾ ಕರ್ತವ್ಯದಲ್ಲಿ ಕರ್ತವ್ಯ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಅನ್ನೋ ಆರೋಪದ ಮೇಲೆ ಇಬ್ಬರು ವಿಡಿಯೋಗ್ರಾಫರ್ಗಳ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ವಿಡಿಯೋಗ್ರಾಫರ್ ಮಧುಚಂದ್ರ ರಾಮಕೃಷ್ಣ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 406 ಹಾಗೆ 420 ಇದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಾಮಪತ್ರ ಪರಿಶೀಲನೆಯ ವೇಳೆ ಬೇಜವಾಬ್ದಾರಿಯನ್ನ ತೋರಿಸಿದ್ದಾರೆ ಎನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇವರಿಬ್ಬರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಮಂಜುನಾಥ್ ಕೊಡ್ತಾರೆ. ಮಂಜುನಾಥ್, ನಿಖಿಲ್ ನಾಮಪತ್ರ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇವರಿಬ್ಬರ ಮೇಲೆ ಇರುವಂತಹ ಆರೋಪ ಏನು? ಯಾವ ರೀತಿ ಕರ್ತವ್ಯ ಲೋಪವನ್ನ ಎಸಗಿದ್ದಾರೆ ಇವರು ಅಂತ? ಪ್ರತಿಮಾ, ಸುಮಲತಾ ಅವರು ಆರೋಪ ಮಾಡಿದ್ರು, ಈ ತರದ ಅಂದ್ರೆ ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿ ವಿಡಿಯೋಗ್ರಾಫ್ ಸರಿಯಾಗಿ ಮಾಡಿಲ್ಲ ಅನ್ನುವಂತ ಆರೋಪ ಆಗಿತ್ತು. ಮತ್ತೆ ಅವ್ರ ನಾಮಪತ್ರದ ಸಲ್ಲಿಸುವಂತ ಪ್ರಕ್ರಿಯೆ ಕೂಡ ಸರಿಯಾಗಿ ನಡೆದಿಲ್ಲ ಅನ್ನುವಂತ ಆರೋಪವನ್ನು ಕೊಟ್ಟಿದ್ರು. ಅದರಲ್ಲಿ ಕೆಲವೊಂದು ಲೋಪಗಳನ್ನು ಕೂಡ ಎತ್ತಿ ತೋರಿಸಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗ್ರಾಫ್ ಅನ್ನ ಅವ್ರು ಏನ್ ಮಾಡಿದ್ದೀರಾ ಆ ವಿಡಿಯೋಗ್ರಾಫ್ ನಮಗೆ ಕೊಡಿ ಅನ್ನುವಂತ ಬೇಡಿಕೆಯನ್ನು ಕೂಡ ಚುನಾವಣಾ ಆಯೋಗದ ಮುಂದೆ ಇಟ್ಟಿದ್ರು. ಮತ್ತೆ ಇದನ್ನ ಪರಿಶೀಲಿಸಿದಂತಹ ಚುನಾವಣಾ ಆಯೋಗ ಸುಮಾರು 1.5 ನಿಮಿಷದ ಕ್ಲಿಪ್ ಅನ್ನ ಕೊಟ್ಟಿತ್ತು. ಅದೇ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಚುನಾವಣಾ ಅಧಿಕಾರಿ ಮತ್ತೆ ಜಿಲ್ಲಾಧಿಕಾರಿಗಳ ಮೇಲೆ ಹರಿಹಾಯ್ದಿದ್ರು. ನನಗೆ ಅನ್ಯಾಯ ಆಗಿದೆ, ಕೇವಲ 1.5 ನಿಮಿಷದ್ದು ಮಾತ್ರ ಕ್ಲಿಪ್ ಕೊಟ್ಟಿದ್ದಾರೆ, ಅದರ ಮುಂದಿನ ಭಾಗ ಮದುವೆದು ಬರುತ್ತೆ, ಇದೆಲ್ಲ ಹೇಗಾಗುತ್ತೆ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ನಿರ್ಲಕ್ಷ್ಯ ತೋರಿದ್ರು ಅನ್ನುವಂತ ಆರೋಪದ ಮೇಲೆ ಇಬ್ಬರ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಮಂಡ್ಯದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಅಂದ್ರೆ 420 ಕೇಸ್ ಕೂಡ ಹಾಕಿದ್ದಾರೆ. ವಂಚನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಏನು ಎತ್ತ ಅನ್ನುವಂಥದ್ದು. ಈಗಷ್ಟೇ SP ಅವ್ರ ಜೊತೆ ಕೂಡ ಮಾತಾಡ್ತಾ ಇದ್ವಿ. ಪ್ರಕರಣವಂತೂ ದಾಖಲಾಗಿದೆ, ಆದ್ರೆ ಇನ್ನು ತನಿಖೆ ನಡೀತಾ ಇದೆ. ಆರೋಪಿಗಳನ್ನು ಈ ಕ್ಷಣದವರೆಗೂ ಇನ್ನು ಬಂಧಿಸಿಲ್ಲ ಅನ್ನುವಂತ ಮಾಹಿತಿಯನ್ನ ನೀಡಿದ್ರು. ಪ್ರತಿಮಾ, ಧನ್ಯವಾದ ಮಂಜುನಾಥ್.